ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಸೊ ಇಲ್ಲಿ ಕಾಣ್ತಾ ಇದೆಯಾ ಸುಬಾಬುಲ್ ಅನ್ನುವಂಥ ಮರದ ಜಾತಿಯ ಮೇವಿನ ಬಗ್ಗೆ. ಇದನ್ನು ಯಾವ ರೀತಿ ಬಿತ್ತನೆ ಮಾಡುವಂಥದ್ದು, ಸೊ ಇದರಲ್ಲಿ ಎಷ್ಟು ಪ್ರೋಟೀನ್ಸ್ ಅಂಶ ಇರುತ್ತೆ, ಮತ್ತು ಮೇಕೆಗಳಿಗೆ ಇದನ್ನು ಕೊಡೋದ್ರಿಂದ ಯೂಸಸ್ ಏನಿರುತ್ತೆ ಮೇಕೆ ಕುರಿಗಳಿಗೆ ಅನ್ನೋದಂಥದ್ದನ್ನ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ ಬನ್ನಿ. ಸ್ನೇಹಿತರೆ ನಾನು ತುಂಬ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಬಿತ್ತನೆ ಮಾಡೋದು ಯಾವ ರೀತಿ ಅನ್ನುವಂಥದ್ದನ್ನ. ಈಗ ಬೇಲಿ ಮೆಂತೆ ಸ್ವಲ್ಪ ಬಿತ್ತನೆ ಮಾಡೋ ವಿಧಾನ ತುಂಬ ಚೇಂಜ್ ಇದೆ. ತುಂಬ ಜನ ನಮ್ಮ ಹತ್ರ ಸೀಡ್ಸ್ ಬೈ ಮಾಡ್ತಾ ಇರುವಂಥವ್ರು ವಾಟ್ಸಪ್ಪಲ್ಲಿ ವೆಬ್ಸೈಟ್ಗಳಲ್ಲಿ ಮತ್ತು ಕಾಲ್ ಮಾಡಿ ಎಲ್ಲ. ಸೊ ಅವ್ರು ಕೇಳುವಂಥದ್ದು ಸರ್ ಬಿತ್ತನೆ ಮಾಡೋದು ಯಾವ ರೀತಿ ಅಂತ. ಸೊ ಅದಕ್ಕೋಸ್ಕರನೇ ಇದು ಸ್ವಲ್ಪ ಬಿತ್ತನೆ ಮಾಡೋದು ಡಿಫ್ರೆಂಟೇನೆ. ಬೇಲಿ ಮೆಂತೆ ಮತ್ತು ಸುಬಾಬುಲ್ ಸ್ವಲ್ಪ ಬಿತ್ತನೆ ಮಾಡೋದು ಡಿಫ್ರೆಂಟು. ನೀವು ಅಗಸೆ ನುಗ್ಗೆ ಇವೆಲ್ಲ ಬಂತು ಅಂದರೆ ಡೈರೆಕ್ಟ್ ಸೀಡ್ಸ್ ಹಾಕಿದ್ರೇ ಮುಗೀತು. ಇದು ಸ್ವಲ್ಪ ಹಾಟ್ ವಾಟರ್ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಬೇಲಿ ಮೆಂತೆ ಥರ ಇದು. ಸೊ ಇದು ಸ್ನೇಹಿತರೆ ನಾವೇನು ಈ ಹುಲ್ಲಿನ ಜಾತಿದು ಇದೆಯಲ್ಲ, ನೇಪಿಯರು ಮತ್ತು CFX 31 ಅವುಗಳ ಜೊತೆಯಲ್ಲಿ ಇದನ್ನು ಒಂದು 10% ನೀಡೋದ್ರಿಂದ ಪ್ರತಿದಿನ ನೀಡ್ಬೋದು. ಒಂದು 10% ನೀಡೋದ್ರಿಂದ ಪ್ರೋಟೀನ್ಸು ಒಳ್ಳೆ ಚೆನ್ನಾಗಿ ಸಿಗುತ್ತೆ ಮೇಕೆಗಳಿಗೆ. ಆಮೇಲೆ ಯಾರು ಬ್ರೀಡಿಂಗು ಮತ್ತು ಫ್ಯಾಟ್ನಿಂಗ್ ಮಾಡ್ತಾರಲ್ಲ ಅವರು ಕೂಡ ಇದನ್ನು ನೀಡ್ಬೋದು. ಬಟ್ ಇಲ್ಲಿ ಸಿಸ್ಟಮ್ಮು ಹೆಂಗಾಗಿದೆ ಅಂತಂದರೆ, ಫ್ಯಾಟ್ನಿಂಗ್ ಮಾಡುವಂಥವ್ರು ಬರೀ ಡ್ರೈ ಫೀಡು, ಕಾನ್ಸಂಟ್ರೇಟೆಡ್ ಫೀಡು ಇದನ್ನೇ ಕೊಡ್ತಾ ಬಂದು ಅವ್ರಿಗೆ ಖರ್ಚು ಜಾಸ್ತಿ ಆಗ್ತಿದೆ. ಅವರೊಂದು ಫಾರ್ಮುಲಾನ ನೀವೇ ಜನ್ರೇಟ್ ಮಾಡ್ಕೋಬೇಕು. ಖರ್ಚು ಎಷ್ಟು ಜಾಸ್ತಿ ಆಗುತ್ತೆ ಸೊ ಲಾಭ ಕಡಿಮೆ ಆಗುತ್ತೆ, ಖರ್ಚು ಎಷ್ಟು ಕಡಿಮೆ ಆಗುತ್ತೆ ಲಾಭ ಜಾಸ್ತಿ ಆಗುತ್ತೆ. ಇದೊಂದು ಮೈಂಡ್ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಯಾರೋ ಒಬ್ಬರನ್ನ ಹೇಳೋದನ್ನೇ ನೀವು ಫಾಲೋ ಅಪ್ ಮಾಡಬೇಡಿ. ನೀವು ಒಂದು 4 ಮರಿಗಳನ್ನ ಸಪ್ರೇಟಾಗಿಟ್ಟು ಗ್ರೀನ್ ಫೀಡ್ ಕೊಡೋಣ, ಎಕ್ಸ್ಪೆರಿಮೆಂಟ್ಗಳು ಮಾಡಿ ಯಾವ ರೀತಿ ಖರ್ಚನ್ನು ಕಡಿಮೆ ಮಾಡಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಸೊ ಆ ರೀತಿ ಸುಬಾಬುಲು ಮತ್ತು ಇಲ್ಲಿಂದ ಕಾಣ್ತಾ ಇದೆಯಲ್ಲ ಇದು ಅಗಸೆ, ಈ ರೀತಿ ಎಲ್ಲ ಅಗಸೆ ಈ ರೀತಿ ಎಲ್ಲ ನೀಡ್ಬೋದಾ ಫ್ಯಾಟ್ನಿಂಗ್ ಟೈಮಲ್ಲಿ ಅನ್ನುವಂಥದ್ದನ್ನೆಲ್ಲ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ರೀತಿ ಎಲ್ಲ ಖರ್ಚು ಕಡಿಮೆ ಮಾಡ್ಬೋದು ಅನ್ನೋದನ್ನ ಪ್ರಯತ್ನ ಪಟ್ಟು ಸಕ್ಸಸ್ ಆಗಿ ಸ್ನೇಹಿತರೆ. ಸೊ ಒಂದು ದಿನದಲ್ಲಿ ಆಗುವಂಥದ್ದಲ್ಲ. ನಾನೇ ಚಾನಲ್ಲು ಅವು ಇವು ಅಂದ್ಕೊಂಡು 4-5 ವರ್ಷ ಆಯ್ತಾ ಬಂತು. ಸೊ ಇದನ್ನು ಸ್ನೇಹಿತರೆ ಯಾವ ರೀತಿ ಬಿತ್ತನೆ ಮಾಡಬೇಕು ಅಂದರೆ, ಸಾಲಿಂದ ಸಾಲಿಗೆ ಒಂದು 6 ಅಡಿ ಡಿಸ್ಟೆನ್ಸ್ ಇರಬೇಕು. ಸಾಲಿಂದ ಸಾಲು, ಸೀಡಿಂದ ಸೀಡ್ಗೆ 1 ಫೀಟ್ ಡಿಸ್ಟೆನ್ಸ್ ಇದ್ರೂ ಕೂಡ ಆಗುತ್ತೆ. ಇನ್ನು ನೀವು ಬೇಲಿ ಥರ ಹಾಕ್ತೀನಿ ಅಂತಂದರೆ ಸೊ ತುಂಬ ಅರ್ಧ ಅಡಿಗೆ ಕೂಡ ಹಾಕೋಬೋದು. ಸೀಡ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಎಕರೆಗೆ ಗಟ್ಟಲೆ ಇದನ್ನೇನು ಹಾಕಲ್ಲ ಯಾರೂ. ಒಂದು 10 ಕುಂಟೆಗೋ 20 ಕುಂಟೆಗೆ ಹಾಕುವಂಥದ್ದೇ. ನಿಮ್ಗೊಂದು ಅರ್ಧ kg 3/4 kg ಇದ್ರೇ ಸಾಕಾಗುತ್ತೆ. ಸೊ ಏನಕ್ಕೆ ಅಂದರೆ ತುಂಬ ಡಿಸ್ಟೆನ್ಸ್ ಇರುತ್ತಲ್ಲ ಗ್ಯಾಪು, ಸಾಲಿಂದ ಸಾಲಿಗೆ 6 ಅಡಿ ಇರೋದ್ರಿಂದ ನಿಮಗೆ ಸೀಡ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೀಡ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಹಾಟ್ ವಾಟರ್ ಟ್ರೀಟ್ಮೆಂಟು ಕಂಪಲ್ಸರಿ ಮಾಡಬೇಕು. ಸೊ ಈ ರೈನಿ ಸೀಸನಲ್ಲಿ ಅದರ ಅವಶ್ಯಕತೆ ಇರಲ್ಲ. ಏನಕ್ಕೆ ಅಂತಂದರೆ ಇದರ ಔಟರ್ ಕೋಟಿಂಗು ತುಂಬ ಥಿಕ್ನೆಸ್ ಆಗಿರುತ್ತೆ, ವಾಟ್ರ್ ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನಾವು ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸರ್ ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡ್ದೇ ನೆಲಕ್ಕೆ ಹಾಕೋಕ್ಕಾಗಲ್ಲ ಅಂದರೆ ಖಂಡಿತವಾಗ್ಲೂ ಮಳೆಗಾಲದಲ್ಲಿ ಹಾಕ್ಬೋದು. ಯಾಕಂದರೆ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಒಂದು 5 ದಿನ 10 ದಿನ ಮೋಡ ಇರುತ್ತೆ. ಸಾಯಿಲಲ್ಲಿ ಇರುವಂಥ ವಾಟ್ರು ಸೂರ್ಯ ಅಬ್ಸರ್ವ್ ಮಾಡಲ್ಲ. ಸೊ ಆ ಟೈಮಲ್ಲಿ ಒಳ್ಳೆ ಜರ್ಮಿನೇಷನ್ಗಳು ಬರುತ್ತೆ. ನೀವು ಬೇಸಿಗೆ ಇನ್ನೊಂದು ಟೈಮು ಆವಾಗ ಇವಾಗೆಲ್ಲ ಹಾಕ್ತೀನಿ ಅಂತಂದರೆ ಹಾಟ್ ವಾಟರ್ ಟ್ರೀಟ್ಮೆಂಟು ತುಂಬ ಇಂಪಾರ್ಟೆಂಟು. ಸೀಡ್ಸು ತೋರಿಸ್ತಾ ಇದ್ದೀನಿ ನಿಮಗೆ. ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡೋದು ಯಾವ ರೀತಿ ಅಂತಲೂ ತೋರಿಸ್ತಾ ಇದ್ದೀನಿ. ಬೇಲಿ ಮೆಂತೆ ಥರನೇ ಒಂದು 3-4 ನಿಮಿಷ, ಈಗ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಒಂದು 3-4 ನಿಮಿಷ ಇನ್ನೇನು ಕುದಿಯುತ್ತೆ ಅನ್ನುವಂಥ ನೀರನ್ನ ಕೆಳಗಡೆ ಇಳಿಸಿ ಈ ಸೀಡ್ಸ್ನೆಲ್ಲ ಅದರೊಳಗೆ ಒಂದು 3-4 ನಿಮಿಷ ಇಟ್ಟು ನಂತರ ಆ ನೀರನ್ನ ಬಗ್ಗಿಸಿ. ಸೊ ನಾನು ನಿಮಗೆ ಎಕ್ಸಾಂಪಲ್ಗೆ ಇರಲಿ ಅಂತ ತೋರ್ಸೋಕ್ಕೋಸ್ಕರ ನಾನು ಆಲ್ರೆಡಿ ಬೆಳೆದಿದ್ದೀನಿ, ಆದರೆ ಹಿಂದೆ ವೀಡಿಯೋ ಮಾಡ್ತಾ ಇರುವಂಥದ್ದು. ಸೊ ನಿಮಗೆ ಅರ್ಥ ಆಗಲಿ ಅನ್ನೋ ಥರ ಸೊ ಎಕ್ಸ್ಪೆರಿಮೆಂಟಲ್ಲಿ ತೋರಿಸ್ತಾ ಇರೋದು. ಆ ನೀರನ್ನು ಚೆಲ್ಲಿ ಬಿಸಿ ನೀರನ್ನ ರಾತ್ರಿ ಪೂರ್ತಿ ತಣ್ಣೀರಲ್ಲಿ ನೆನೆಸ್ಬೇಕಾಗುತ್ತೆ. ಹೇಗೆ ನೀವು ರಾತ್ರಿ ಪೂರ್ತಿ ತಣ್ಣೀರಲ್ಲಿ ನೆನೆಸಿದ್ರೆ ಸೊ ಸೀಡ್ಸು ಸ್ವಲ್ಪ ಸೈಜ್ ದಪ್ಪ ಆಗಿರುತ್ತೆ. ಎಲ್ಲ ಸೀಡ್ಸು ದಪ್ಪ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಸೀಡ್ಸ್ಗೂ ಒಂದೊಂದು ಟೆಂಪ್ರೇಚರ್ ಬೇಕಾಗ್ಬೋದು. ಸೊ ನೀವು ಒಂದಷ್ಟು ಸೀಡ್ಸ್ನ 6 ಅಡಿ ಅಂತರದ ಸಾಲಲ್ಲಿ 1 ಅಡಿ ಡಿಸ್ಟೆನ್ಸಲ್ಲಿ ನಾಟಿ ಮಾಡ್ಕೊಂಡ್ರೆ ಸೇಮ್ 1 ಇಂಚು ಒಳಗೆ ಹಾಕೊಂಡ್ರೆ ಸಾಕು, ಆರಾಮಾಗಿ ಬರುತ್ತೆ. ಆಮೇಲೆ ನೀರು ಹಾಯಿಸಿದ್ರೆ ಮುಗೀತು ಸ್ನೇಹಿತರೆ. ಸೊ ಅದು ಹಾಟ್ ವಾಟರ್ ಟ್ರೀಟ್ಮೆಂಟು ಮತ್ತು ಇದು ತೋರಿಸ್ಕೊಟ್ಟೆ. ಸೊ ತುಂಬ ಜನ ಹೇಳುವಂಥದ್ದು ಸರ್ ಇಂಟರ್ಮೀಡಿಯೇಟ್ ಹಾಕೋಬಿಡ್ತೀನಿ ಅಂತ. ಟಾಪಿಕ್ ಬರೋಣ. ತುಂಬ ಜನ ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ, ತುಂಬ ಯೂಸ್ಫುಲ್ ಆಗುವಂಥದ್ದು. ನನಗೆ ಏನು ಪ್ರಶ್ನೆಗಳು ಕೇಳ್ತಾರೆ ಅದನ್ನು ಈ ವಿಡಿಯೋದಲ್ಲಿ ಹೇಳುವಂಥದ್ದು. ತುಂಬ ಜನ ಸರ್ 6 ಅಡಿ ಸಾಲಾಗಿದೆ ಅಂತಂದಮೇಲೆ ಅಗಸೆದು 6 ಅಡಿ ಸಾಲು ಹಾಕಿ ಅಂತೀರಾ, ಸುಬಾಬುಲ್ಲನು 6 ಅಡಿ ಸಾಲು ಹಾಕಿ ಅಂತೀರಾ. ಸೊ 6 ಅಡಿ ಸಾಲಾದಮೇಲೆ ಮಧ್ಯ ನಮಗೆ 6 ಅಡಿ ಏನು ಗ್ಯಾಪ್ ಇರುತ್ತೆ, 5 ಅಡಿ ಗ್ಯಾಪ್ ಏನಿರುತ್ತೆ ಅದರಲ್ಲಿ ನಾವು ಇಂಟರ್ಮೀಡಿಯೇಟ್ ಕ್ರಾಪ್ ಹಾಕೊಳ್ತೀವಿ ಅಂತ ತುಂಬ ಜನ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ನೀವು ಇಂಟರ್ಮೀಡಿಯೇಟ್ ಕ್ರಾಪ್ನ ಹಾಕಬಹುದು. ಬೇಲಿ ಮೆಂತೆ ಹಾಕ್ಬೋದು, ಜಿಂಜೀವ ಹಾಕ್ಬೋದು, CFX 31 ಹಾಕ್ಬಹುದು. ಸೊ ಆ ರೀತಿ ಇಂಟರ್ಮೀಡಿಯೇಟ್ ಈ ಗಿಡ ಏನು 6 ಅಡಿ ಸಾಲು ಇರುತ್ತಲ್ಲ ಇದರ ಒಂದು 2 ಅಡಿ ಸಾಲು, 1 ಅಡಿ ಈ ಗಿಡಕ್ಕೆ ಏನು ಡಿಸ್ಟರ್ಬ್ ಆಗ್ತಿರಂಗೆ 1-1.5 ಅಡಿ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಮಣ್ಣೆಲ್ಲ ಎತ್ತಾಕ್ಸಿದ್ದೀನಿ. ಸೊ ಈ ಥರ ಬಿಟ್ಟು 1-1.5 ಅಡಿ ಗ್ಯಾಪನ್ನು ಬಿಟ್ಟು ನೀವು ಪ್ಲಾಂಟೇಷನ್ ಮಾಡ್ಕೋಬೋದು, ಇಂಟರ್ಮೀಡಿಯೇಟ್ ಕ್ರಾಪ್ಗಳನ್ನ ಬೆಳೆಸ್ಕೋಬೋದು. ಬಟ್ ಏನಂತಂದರೆ ನೀವು ಪ್ಲಾಂಟೇಷನ್ ಮಾಡ್ಬೇಕಾದ್ರೆ ಎಲ್ಲನೂ ಒಂದೇ ಸರಿ ಬಿತ್ತನೆ ಮಾಡೋಂಗಿಲ್ಲ. ಸೊ ಇದರ ಒಂದು ಲೈಫ್ ಸೈಕಲೇ ಬೇರೆ, ಬೇಲಿ ಮೆಂತ್ಯದೇ ಬೇರೆ.
ಈಗ ಇಲ್ಲಿ 6 ಅಡಿ ಗ್ಯಾಪ್ ಇರೋದ್ರೆ ಬೇಕಾದ್ರೆ ಒಂದಡಿ ಸಾಲಲ್ಲಿ ನೀವು 2 ಅಡಿ ಸಾಲಲ್ಲಿ ಬೇಲಿ ಮೆಂತೆ ಹಾಕೊಳ್ಳಿ. ಬಟ್ ಇದು ಒಂದು 3 ಫೀಟ್ ಬೆಳೆದಾದ ಮೇಲೆ ಅದನ್ನು ಹಾಕೊಳ್ಳಿ. ಈಗ ಅಕ್ಸೆ ಮಧ್ಯೆ ಹಾಕೊಳ್ತೀನಿ ಸರ್ ಅಂತ ತುಂಬ ಜನ ಫೋನ್ ಮಾಡಿ ಕೇಳ್ತೀರಾ, ಹಾಕೋಬೋದು, ಏನೂ ತೊಂದರೆ ಇಲ್ಲ. ಅಕ್ಸೆ ಒಂದು 3 ಅಡಿ 4 ಅಡಿ ಬೆಳೆದ ಮೇಲೆ ಹಾಕೊಳ್ಳಿ. ಏನಕ್ಕೆ ಅಂತಂದರೆ ಬೇಲಿ ಮೆಂತೆ ಹಾಕ್ತೀರಾ, CYF ಅದರ ಗ್ರೋತು 3 ಮಂತ್ಸ್, ಅದು ಇವೆಲ್ಲ 6 ಮಂತ್ಸು 4 ಮಂತ್ಸ್ ತಗೊಳುತ್ತೆ. ಸೊ ಅದು ಬೇಗ ಬೆಳೆದ್ಬಿಟ್ಟು ಈ ಗಿಡನ ಬೆಳೆಯೋಕ್ಕೆ ಬಿಡೋಲ್ಲ. ಸೊ ಅದರಿಂದ ಇದೊಂದು 3 ಫೀಟು 4 ಫೀಟು ಬೆಳೆದ ಮೇಲೆ ಇದ್ರ ಮಧ್ಯೆ ಏನು ಗ್ಯಾಪ್ ಇದೆ ಸೊ ಅದರಲ್ಲಿ ಹಾಕೋಬೋದು ಸ್ನೇಹಿತರೆ, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗೋಲ್ಲ. ಸೊ ಆಮೇಲೆ ನೀವು ಕೊಟ್ಟಿಗೆ ಗೊಬ್ಬರ NPKಗಳನ್ನ ಮಿಕ್ಸ್ ಮಾಡಿ ಹಾಕ್ತಾಯಿದ್ರಂತ ನಿಮಗೆ ಒಳ್ಳೆ ಗ್ರೋತ್ ಬರುತ್ತೆ. ಸೊ ಆಮೇಲೆ ನೀರು ಕೂಡ ವೇಸ್ಟ್ ಆಗೋಲ್ಲ, ಲ್ಯಾಂಡು ವೇಸ್ಟ್ ಆಗೋಲ್ಲ. ಬಟ್ ನೀವು ಇಂಟರ್ಮೀಡಿಯೇಟ್ ಹಾಕ್ಬೇಕಾದ್ರೆ ಸೊ ಮರದ ಜಾತಿಯಿಂದ ಮೇವುಗಳನ್ನ ಹಾಕಿ ಅವು ಒಂದು 2 ಫೀಟು 3 ಫೀಟು 4 ಫೀಟ್ ಹೈಟ್ ಬಂದಮೇಲೆ ಸೊ ಆಮೇಲೆ ನೀವು ಇಂಟರ್ಮೀಡಿಯೇಟ್ ಆಗಿ ಮಧ್ಯೆ ಏನು ಸಾಲಿರುತ್ತೆ ಏನು ಗ್ಯಾಪ್ ಇರುತ್ತೆ ಅದರಲ್ಲಿ ಹಾಕೋಬೋದು ಸ್ನೇಹಿತರೆ. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯಾವ ರೀತಿ ನಾವು ನಾಟಿ ಮಾಡಿದ್ದೀನಿ ಅಂತ. ಸೊ ಅಗಸೆ ಆಯಿತು, ಸುಬಬುಲ್ ಆಯಿತು, ನೆಕ್ಸ್ಟ್ ನುಗ್ಗೆನೂ ಪ್ಲಾಂಟೇಷನ್ ಮಾಡ್ತಾಯಿದ್ದೀನಿ. ನುಗ್ಗೆನೂ ಪ್ಲಾಂಟೇಷನ್ ಮಾಡ್ಬೇಕಾದ್ರೆ ನಿಮಗೆ ಯಾವ ರೀತಿ ನುಗ್ಗೆನ ಬೆಳೆಸೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಸುಬಬುಲ್ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಆದಷ್ಟು ಇದನ್ನು ಬಾರ್ಡ್ರ್ಗಳಲ್ಲಿ ಇಲ್ಲ ಲ್ಯಾಂಡ್ ಜಾಸ್ತಿ ಇತ್ತು ಅಂತಂದರೆ ಈ ತೇವ್ರಿಗಳು ಅಂತಾರಲ್ಲ, ಸೊ ಆ ಕಡೆ ಜಾಗಗಳಲ್ಲಿ ಸೀಡ್ಸ್ ಬರೋಕ್ಕೆ ಬಿಡಬೇಡಿ. ಸೀಡ್ಸ್ ಬಂತು ಅಂತಂದರೆ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ನೀವು ಮರದ ಥರ ಬಿಡಬೇಡಿ. ಈಗ ಇಷ್ಟು ಟೈಟ್ ಆಗಿದೆಯಲ್ಲ, ಇಲ್ಲೇ ಕಟ್ ಮಾಡ್ಕೊಳ್ಳಿ, ಇಲ್ಲಿ ಕಟ್ ಮಾಡ್ಕೊಳ್ಳಿ, ಇಷ್ಟು ಈ ಥರ ಕಟ್ ಮಾಡ್ತಾ ಹೋದರೆ ನಿಮಗೆ ಒಳ್ಳೆ ನೀಟಾಗಿ ಬರುತ್ತೆ. ಸೀಡ್ಸ್ ಬಿಡ್ತೈತೆ ಅಂದರೆ ಸೀಡ್ಸ್ ಬರೋ ಟೈಮಲ್ಲಿ ಕಟ್ ಮಾಡ್ಕೊಳ್ಳಿ. ಸೀಡ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಏನು ತೊಂದರೆ ಏನು ಆಗೋಲ್ಲ, ಅಷ್ಟೊಂದು ಬೇಗ ರ್ಯಾಪಿಡಾಗಿ ಸ್ಪ್ರೆಡ್ ಆಗಿಬಿಡಲ್ಲ, ಯಾಕಂದ್ರೆ ನಾವು ಕುಯ್ತಾರೆ ಇರ್ತೀವಲ್ಲ. ಸೀಡ್ಸ್ ಬರೋ ಗಂಟ ಬಿಡಬೇಡಿ, 4 ಅಡಿ 3 ಅಡಿಗೆ ಕಟ್ ಮಾಡ್ಕೊಳ್ಳಿ. ಸೊ ಮೇಲ್ಗಡೆ ಸೀಡ್ಸ್ ಬಂದಿದ್ದು ಬೇಕಾದ್ರೆ ಕಟ್ ಮಾಡಿ ಮೇಕೆಗಳು ಹೋಗಿ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಅದೇನೋ ಮೇಕೆ ಸಾಕಿರೋರ್ಗೂ ಪ್ರತಿಯೊಬ್ಬರಿಗೂ ಗೊತ್ತು ಆ ವಿಚಾರ, ಸುಬಾಬುಲ್ನ ಎಷ್ಟು ಇಷ್ಟಪಟ್ಟು ತಿನ್ನುತ್ತೆ ಮೇಕೆಗಳು ಅಂತ. ಸೊ ಅಕ್ಸೆ ಸುಬಾಬುಲ್ 2 ಸಾಕಾದಾಗಿ ತಿಂತವೆ. ಸೊ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನುಗ್ಗೆ ಬರೋಣ. ಇನ್ನೂ ಒಂದಷ್ಟು ವೆಲ್ವೆಟ್ ಬೀನ್ಸು, ತುಂಬ ಸೀಡ್ಸ್ ಇದೆ, ತರಕಾರಿ ಸೀಡ್ಸ್ ಇದೆ, ಬದನೆ ಇದೆ, ಟೊಮೊಟೊ ಇದೆ, ಎಲ್ಲನೂ ಬಿತ್ತನೆ ಮಾಡೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.